ಸಾವಿರಾರು ಜನ ಭಾಳ ಕಾತರದಿಂದ ಕಾಯ್ತಾ ಇರ್ತಕ್ಕಂತಹ ವಾಸ್ತು ವಿಭಾಗ. ವಾಸ್ತು ಅಂದಾಗ ಪ್ರಾಯಶಃ ಪ್ರತಿಯೊಬ್ಬರೂ ಕೂಡ ಬಹಳ ಆಸಕ್ತಿಯಿಂದ ಕಾಯ್ತಾ ಇದ್ದಾರೆ. ಯಾಕಪ್ಪ ಅಂದರೆ ನೆಮ್ಮದಿಯ ಒಂದು ತಾಣ. ನಮ್ಮ ಮನುಷ್ಯ ಜೀವಿಯ ಕನಿಷ್ಠ ಅವಶ್ಯಕತೆಗಳಲ್ಲಿ ಎರಡನೇ ಮುಖ್ಯವಾದಂಥದ್ದು ಅಂದರೆ ತಲೆ ಮೇಲೆ ಒಂದು ಸೂರು ಅಂತಾರೆ ಇಂಗ್ಲೀಷ್ನವರು, ರೂಫ್ ಓವರ್ ಹೆಡ್ ಅಂತ. ಪ್ರಾಣಿ ಪಕ್ಷಿಗಳಿಗೂ ಕೂಡ ವಿಶ್ರಾಂತಿಗೆ ಒಂದು ತನ್ನದೇ ಆದಂಥ ಒಂದು ಸ್ಥಾನವನ್ನು ಗೊತ್ತು ಮಾಡಿಕೊಂಡಿರುತ್ತೆ. ಬಹಳಷ್ಟು ಪಕ್ಷಿಗಳು ಗೂಡು ಕಟ್ಟಿರ್ತಕ್ಕಂಥ ತಾವು ಗಮನಿಸಿರ್ಬೋದು. ಕೆಲವು ಪ್ರಾಣಿಗಳು ಗುಹೆ ಇತ್ಯಾದಿಗಳನ್ನು ಆಶ್ರಯ ಮಾಡಿರ್ತಕ್ಕಂಥದ್ದು. ತಮ್ಮ ದಿನಚರಿಯ ನಂತರದಲ್ಲಿ ವಿಶ್ರಾಂತಿಗೆ ಒಂದು ಸ್ಥಳವನ್ನು ಗೊತ್ತು ಮಾಡಿಕೊಂಡಿರ್ತಕ್ಕಂಥ ಜೀವಿಗಳು ಬಹುತೇಕ ನಾವು ಕಾಣಬಹುದು ಪ್ರಕೃತಿಯಲ್ಲಿ. ಹಾಗಿದ್ದಾಗ ಅತ್ಯಂತ ಬುದ್ಧಿಜೀವಿಯಾದಂತಹ ಮನುಷ್ಯ ಪ್ರಾಣಿ ಒಂದು ಸುಂದರವಾದಂತಹ ವ್ಯವಸ್ಥಿತವಾದಂತಹ ಮನೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ವಾಸ ಮಾಡ್ತಕ್ಕಂಥದ್ದು. ಒಂದು ಶೀತೋಷ್ಣಗಳಿಂದ ರಕ್ಷಣೆ, ಜೊತೆಗೆ ಭದ್ರತೆ, ವ್ಯಾವಹಾರಿಕವಾಗಿ ಪ್ರತಿಷ್ಠೆಯ ಸಂಕೇತ, ಇದೆಲ್ಲದೂ ಕೂಡ ಮನೆ. ಮನೆ ಇಂಗ್ಲೀಷ್ನಲ್ಲಿ ಭಾಳ ಒಂದು ಒಳ್ಳೆ ಮಾತು ಹೇಳ್ತಾರೆ. ಏನಪ್ಪ ಅಂದರೆ ಹೌಸ್ ಆ್ಯಂಡ್ ಹೋಮ್ ಅಂತ. ಮನೆ ಮತ್ತು ಗೃಹ. ಏನಪ್ಪ ವಾಸ್ತುವಿನ ಇಲ್ಲಿ ಮಹತ್ವ ಅಂತಂದರೆ ಕನ್ವರ್ಟ್ ದಿ ಹೌಸ್ ಇನ್ ಟು ಎ ಹೋಮ್ ಈಸ್ ದಿ ವಾಸ್ತು. ಎ ಹೌಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್, ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಬೈ ಬ್ರಿಕ್ಸ್, ಸ್ಟೀಲ್, ಸಿಮೆಂಟ್, ವುಡ್ ಎಕ್ಸೆಟ್ರಾ. ಒಂದು ಕಟ್ಟಡ ಕಟ್ಟತಕ್ಕಂಥದ್ದು ಸಿಮೆಂಟು, ಮರ, ಸ್ಟೀಲು, ಇಟ್ಟಿಗೆ, ಮರಳು ಇತ್ಯಾದಿಗಳಿಂದ. ಆದರೆ ಆ ಮನೆಗೆ, ಆ ಕಟ್ಟಡಕ್ಕೆ ಒಂದು ವೈಶಿಷ್ಟ್ಯಪೂರ್ಣವಾದ ಸಂಸ್ಕಾರವನ್ನು ಕೊಟ್ಟು ಅದನ್ನೊಂದು ಸುಂದರ ಗೃಹವನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಯಾವ್ಯಾವ ದಿಕ್ಕಿನಲ್ಲಿ ಏನೇನು ಇರಬೇಕು, ಯಾವ್ಯಾವ್ದು ಹೇಗೆ ಇರಬೇಕು, ಹೇಗಿರೋದ್ರಿಂದ ಏನು ಫಲ ಅಂತ. ಇವತ್ತು ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನ ನಮ್ಮ ಅತ್ಯಂತ ಜನಪ್ರಿಯ ಸುದ್ದಿವಾಹಿನಿಯಲ್ಲಿ ಒಂದಾದಂತಹ ನ್ಯೂಸ್ ಫಸ್ಟಿಗೆ ಒಂದು ದೊಡ್ಡ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಬಾಡಿಗೆ ಮನೆಗೆ ಹೋಗ್ತಕ್ಕಂಥವ್ರು ವಾಸ್ತು ನೋಡಬೇಕೇ, ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ. ಬಾಡಿಗೆ ಅಂತಕ್ಕಂಥದ್ದು ಕೇವಲ ವ್ಯವಹಾರ. ಮನೆ ಅಂತಕ್ಕಂಥದ್ದೇ ಇಲ್ಲಿ ಮುಖ್ಯ ನಮಗೆ. ಬಾಡಿಗೆಯೋ ಸ್ವಂತದ್ದೋ ಇನ್ನೊಬ್ಬರ ಹೆಸರಲ್ಲಿದೆಯೋ ಮತ್ತೊಬ್ಬರ ಹೆಸರಲ್ಲಿದೆಯೋ ಅದೆಲ್ಲ ವ್ಯಾವಹಾರಿಕವಾಗಿ ಇರತಕ್ಕಂಥದ್ದು. ಬಾಡಿಗೆ ಮನೆಗೆ ಹೋಗಬೇಕಾದ್ರೂ ಕೂಡ ಒಂದಿಷ್ಟು ಕನಿಷ್ಠ ವಾಸ್ತು ನೋಡ್ತಕ್ಕಂಥದ್ದು ಅತ್ಯವಶ್ಯಕ. ಆ ಮನೆಯಲ್ಲಿ ನಾವು ಅಭಿವೃದ್ಧಿ ಆಗಬೇಕು, ನೆಮ್ಮದಿ ಕಾಣಬೇಕು, ಆರೋಗ್ಯಪೂರ್ಣವಾಗಿ ಸಂತೃಪ್ತಿಯ ಬದುಕನ್ನು ನಡೆಸಬೇಕು. ಆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತಕ್ಕಂಥ ಒಂದು ಯೋಗ ಅವಕಾಶ ಬರಬೇಕು. ಆ ಮನೆಯಲ್ಲಿ ಮದರಷ್ಟಕ್ಕೂ ಸಲಾಯಿಸಬೇಕು. ಹಾಗಿರಬೇಕಾದ್ರೆ ವಾಸ್ತು ನೋಡ್ತಕ್ಕಂಥದ್ದು ಅತ್ಯವಶ್ಯಕ. ಬಾಡಿಗೆ ಮನೆ ಹೇಗಿದ್ದರೂ ನಡೆಯುತ್ತೆ ಇಲ್ಲ. ಬಾಡಿಗೆ ಮನೆಯಾದರೂ ಕೂಡ ವಾಸ್ತು ನೋಡಬೇಕಾದ್ದು ಅತ್ಯವಶ್ಯಕವೇ. ಸ್ಪಷ್ಟವಾದಂತಹ ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ, ಪದ್ಧತಿಯಲ್ಲಿ, ಪರಂಪರೆಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಸ್ಪಷ್ಟ ಉತ್ತರ ಅಂದರೆ ಬಾಡಿಗೆ ಮನೆ ಅಂಥೇಳಿ ವಾಸ್ತು ನೋಡಬೇಕಾಗಿಲ್ಲ, ಸ್ವಂತ ಮನೆಗೆ ಮಾತ್ರ ನೋಡಬೇಕು ಅಂತಕ್ಕಂಥದ್ದು ತಪ್ಪು ಕಲ್ಪನೆ. ಕನಿಷ್ಠ ಎಷ್ಟಾಗತ್ತೆ ಅಷ್ಟು ನೋಡಬೇಕು, ಎಷ್ಟು ಸಾಧ್ಯವಾಗತ್ತೆ ಅಷ್ಟು. ಈ ಪ್ರಶ್ನೆ ಕೇಳಿದಾಗ ತಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಸರ್ಕಾರಿ ಮನೆಗಳು ನಮಗೆ ಅಲಾಟ್ಮೆಂಟ್ ಆಗಿರುತ್ತೆ 4-8 ವರ್ಷ ಇರೋದಕ್ಕೆ, ಏನು ಮಾಡೋಣ? ಅಲ್ಲಾದರೂ ಕೂಡ ಒಂದಿಷ್ಟು 100ಕ್ಕೆ 100 ಅಲ್ಲದೆ ಇದ್ದರೆ 100ಕ್ಕೆ 100 ಎಲ್ಲೂ ಆಗೋದಿಲ್ಲ, ಸ್ವಂತ ಮನೆಯಲ್ಲೂ ಆಗೋದಿಲ್ಲ. ಒಂದಿಷ್ಟು ಭಾಗ ವಾಸ್ತುವಿಗೆ ಸರಿಯಾಗೋ ರೀತಿಯಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ಅದಿಲ್ಲದೆ ಇದ್ದರೆ ಆ ಮನೆಯಲ್ಲಿ ನೆಮ್ಮದಿಯಿಂದ ಆರೋಗ್ಯಪೂರ್ಣವಾಗಿರೋದಕ್ಕಾಗೋದು ಇಲ್ಲ. ಜೊತೆಗೆ ಆ ಮನೆಯಲ್ಲಿ ಇರೋದರಿಂದ ತೊಂದರೆ ಆಗುತ್ತೆ. ವಾಸ್ತು ಅಂತಕ್ಕಂಥದ್ದು ಎಲ್ಲರೂ ನೋಡಲೇಬೇಕಾದಂಥದ್ದು. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಪೂರ್ವಾಭಿಮುಖ ಪಶ್ಚಿಮಾಭಿಮುಖ ಅಂತೆಲ್ಲ ನೀವು ಹೇಳ್ತೀರಲ್ಲ ಗುರುಗಳೇ, ಏನಿದು ಅಭಿಮುಖ ಅಂದರೆ ಅಂತಕ್ಕಂಥ ಒಂದು ಪ್ರಶ್ನೆ. ಹಿಂದೂ ಕೂಡ ನಾವು ಇದರ ಬಗ್ಗೆ ಹಲವಾರು ವೇದಿಕೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದೀನಿ.
ಮನೆ ಯಾವ ಮುಖವಾಗಿರಬೇಕು ಅನ್ನೋದಕ್ಕೆ. ಕೆಲವರು ತಪ್ಪು ಕಲ್ಪನೆ, ಹಾಗಾಗಿ ತಪ್ಪಾಗಿ ಅರ್ಥೈಸಿಕೊಂಡಿರ್ತಾರೆ. ನಾವು ಮನೆಯಿಂದ ಹೊರಬರಬೇಕಾದರೆ ನಮ್ಮ ಮುಖ ಯಾವ ದಿಕ್ಕಿಗಿರುತ್ತೆ, ಮನೆಯ ಮುಖ್ಯ ದ್ವಾರದಿಂದ ಹೊರಬರಬೇಕಾದರೆ ನಮ್ಮ ಮುಖ ಯಾವ ದಿಕ್ಕಿಗಿರುತ್ತೆ, ಆ ದಿಕ್ಕನ್ನು ಮನೆ ಅಂತ ನಾವು ಪರಿಗಣಿಸಬೇಕು. ನಾವು ಮನೆಯಿಂದ ಹೊರಬರಬೇಕಾದರೆ ನಮ್ಮ ಮುಖ ಪೂರ್ವಕ್ಕಿರುತ್ತೆ ಮುಖ್ಯ ದ್ವಾರದಿಂದ. ನಾವು ಮನೆ ಒಳಗಡೆ ಹೋಗಬೇಕಾದ್ರೆ ನಮ್ಮ ಮುಖ ಪಶ್ಚಿಮಕ್ಕಿರುತ್ತೆ. ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಪೂರ್ವಕ್ಕಿದ್ದರೆ ಅದು ಪೂರ್ವಾಭಿಮುಖ. ನಮ್ಮ ಮುಖ ಉತ್ತರಕ್ಕಿದ್ದರೆ ನಾವು ಮನೆಯಿಂದ ಹೊರಬರಬೇಕಾದ್ರೆ ಮುಖ್ಯ ದ್ವಾರದಿಂದ ಉತ್ತರಾಭಿಮುಖ. ಈ ರೀತಿ ನಾವು ಪರಿಗಣನೆ ತಗೊಳ್ಬೇಕೇ ಹೊರಬಾಕಿ ನಾವು ಒಳಗಡೆ ಹೋಗಬೇಕಾಗಿದ್ದ ದಿಕ್ಕಲ್ಲ. ನಾವು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಯಾವ ದಿಕ್ಕು ನಮ್ಮ ಮುಖ ಯಾವ ದಿಕ್ಕಿಗಿರುತ್ತೆ ಆ ದಿಕ್ಕು ಮನೆಯ ದಿಕ್ಕು ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲಿ. ಬಹಳ ಜನಗಳಿಗೆ ಇರತಕ್ಕಂಥ ಕೆಲವಷ್ಟು ಅನುಮಾನ, ನಾವು ಒಳಗಡೆ ಹೋಗಬೇಕಾಗಿದ್ದ ದಿಕ್ಕು ಯಾವುದು, ಅದಲ್ವ ನಮಗೆ, ಮನೆಯಿಂದ ಹೊರಗಡೆ ಬರಬೇಕಾದ್ದನ್ನು ನಾವು ಯಾತಕ್ಕೆ ನೋಡಬೇಕು ಇತ್ಯಾದಿಗಳು. ಇನ್ನು ಮನೆಗೆ 2-3 ಕಡೆ ಬಾಗಿಲಿದ್ದರೆ ಅದೆಲ್ಲದಕ್ಕೂ ದಿಕ್ಕು ನೋಡಬೇಕೆ? ಹೌದು, ಒಂದಿಷ್ಟು ನೋಡಬೇಕಾಗತ್ತೆ. ಉದಾಹರಣೆಗೆ ಪೂರ್ವಕ್ಕೆ ರಸ್ತೆ ಇದೆ. ನಿಮ್ಮ ಕಾಂಪೌಂಡಿಗೆ ನೀವು ಸುಮಾರಾಗಿ ಉತ್ತರ ಈಶಾನ್ಯದಿಂದ ಅಂದರೆ ಪೂರ್ವ ಭಾಗದಿಂದ ಗೇಟನ್ನು ಒಳ ಪ್ರವೇಶಿಸಿ ಉತ್ತರಕ್ಕೆ ಮುಖ ಇಟ್ಟಿರ್ತಕ್ಕಂಥ ಉತ್ತರಾಭಿಮುಖವಾದಂಥ ಬಾಗಿಲನ್ನು ಪ್ರವೇಶ ಮಾಡಿ ಒಳಗಡೆ ಹೋಗ್ತೀರ. ಮುಂದೆ ಗಾರ್ಡನ್ನಿಗೋ ಇತ್ಯಾದಿಕ್ಕೋ ಹೋಗೋದಕ್ಕೆ ಮಧ್ಯದಲ್ಲಿ ಡ್ರಾಯಿಂಗ್ ರೂಮಿಂದ ಇನ್ನೊಂದು ಬಾಗಿಲಿರುತ್ತೆ, ಫ್ರೆಂಚ್ ವಿಂಡೋಸ್ ಅಂತ ಏನು ಕರೀತೀರ, ದೊಡ್ಡದಾದಂಥ ಕಿಟಕಿ ಮತ್ತು ಬಾಗಿಲು ಒಂದರಲ್ಲೇ ಇರತಕ್ಕಂಥ ಒಂದು ವ್ಯವಸ್ಥೆ. ಅದನ್ನು ಪೂರ್ವಾಭಿಮುಖ ಇರುತ್ತೆ. ಇನ್ನು ಸರ್ವೀಸ್ ಏರಿಯಾಗೆ ಮನೆ ಹಿಂಭಾಗದ ಬಾಗಿಲು, ಪಾತ್ರೆ ಪರಡಿ ಇತ್ಯಾದಿಗಳಿಗೆ ಅದನ್ನು ದಕ್ಷಿಣಕ್ಕೋ ಅಥವಾ ಪಶ್ಚಿಮಕ್ಕೋ ಇರುತ್ತೆ ಅಂತಂದರೆ 3 ಬಾಗಿಲುಗಳು. ಅದಕ್ಕೂ ಕೂಡ ದಿಕ್ಕು ನೋಡಬೇಕಾದ್ದು ಅತ್ಯವಶ್ಯಕ. ಉದಾಹರಣೆಗೆ ಆ ಹಿಂಭಾಗದ ಬಾಗಿಲು ನೈಋತ್ಯ ದಿಕ್ಕಿಗೆ, ನೈಋತ್ಯದ ಸಮೀಪದಲ್ಲಿದ್ದರೆ ಆ ಮನೆಗೆ ಅರಿಷ್ಟ ಶತಸಿದ್ಧ. ದಕ್ಷಿಣಾಭಿಮುಖವಾಗಿದ್ದರೆ ಏನು ತೊಂದರೆ ಇಲ್ಲ, ಪಶ್ಚಿಮಾಭಿಮುಖವಾಗಿ ತೊಂದರೆ ಇಲ್ಲ. ಆದರೆ ನೈಋತ್ಯಕ್ಕೆ ಹತ್ತಿರವಾಗಿದ್ದರೆ ಅಂದರೆ ಸೌತ್ ಆಫ್ ಸೌತ್ ವೆಸ್ಟ್ ಅಥವಾ ವೆಸ್ಟ್ ಆಫ್ ಸೌತ್ ವೆಸ್ಟ್ ನಿಷಿದ್ಧ. ಕ್ಲಿಯರ್ ಸೌತ್ ಆರ್ ಕ್ಲಿಯರ್ ವೆಸ್ಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹೀಗೆ ಬಾಗಿಲುಗಳು ಕೂಡ ಅಲ್ಲಿ ಮುಖ್ಯ. ಆದರೆ ಕಳೆದ ಸುಮಾರು ಒಂದು 10-15 ವರ್ಷಗಳಿಂದ ಈಚೆಗೆ ವಾಸ್ತುಶಾಸ್ತ್ರದಲ್ಲಿ ತುಂಬ ಅಸಂಬದ್ಧವಾದದ್ದನ್ನು ನಾವು ಕಾಣ್ಬೋದು. ಎಲ್ಲಿ ಹೋದರೂ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು, ಇಲ್ಲ ಹಾಗಿರಬೇಕು ಅಂತ ಎಲ್ಲೂ ಇಲ್ಲ. ಅಗ್ನಿ ಮೂಲೆಯ ಸಹಿತವಾಗಿ ಬೇರೆ ಬೇರೆ ಕಡೆಗಳಲ್ಲೂ ಇರ್ಬೋದು. ಇದನ್ನು ಪ್ರಾಯಶಃ ನಮ್ಮ ಪ್ರೇಕ್ಷಕ ಪ್ರಭುಗಳು ಭಾಳಷ್ಟು ಜನ ಏನು ಕೇಳ್ಕೊಂಡಿದ್ದಾರೆ, ಪ್ರಾತ್ಯಕ್ಷಿಕವಾಗಿ ಆಯಾ ಸ್ಥಾನದಲ್ಲಿ ಎಲ್ಲೆಲ್ಲಿ ಏನೇನಿರಬೇಕು ಅಂತ ಯಾವುದಾದ್ರೂ ಒಂದು ಒಳ್ಳೆಯ ಮನೆಯಲ್ಲಿ ಹೋಗಿ ತೋರಿಸ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ನನಗೆ ಸಮಯ ಆಗ್ತಾಯಿಲ್ಲ, ಮುಂದಿನ ಒಂದು 2-3 ವಾರಗಳಲ್ಲಿ ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಇನ್ನು ಪ್ರಾಂತೀಯವಾಗಿ ವಾಸ್ತುಶಾಸ್ತ್ರ ಬದಲಾವಣೆಗಳುಂಟು ಅಂತ ಹೇಳ್ತಾ ಇದ್ದೆ. ಏನು ಕರ್ನಾಟಕದ ಬೆಂಗಳೂರಿನಲ್ಲಿ ನಿಮಗೆ ವಾಸ್ತು ನಾವು ಕೊಡ್ತೀವಿ, ಆ ವಾಸ್ತು ಮಂಗಳೂರಿಗೋ ಹುಬ್ಬಳ್ಳಿಗೋ ಬೆಳಗಾಮಿಗೋ ಅಪ್ಲೈ ಆಗೋದಿಲ್ಲ. ಹುಬ್ಬಳ್ಳಿನಲ್ಲೋ ಬೆಳಗಾಂನಲ್ಲೋ ಅಥವಾ ಕಾರವಾರದಲ್ಲೋ ಕೊಟ್ಟಿರ್ತಕ್ಕಂಥ ವಾಸ್ತು ತುಮಕೂರಿಗೋ ತಿಪಟೂರಿಗೋ ಹೊಂದಾಣಿಕೆ ಆಗೋದಿಲ್ಲ. ಪ್ರಾಂತೀಯವಾಗಿ ಅಲ್ಲಿಯ ಹವಾಮಾನ, ಅಲ್ಲಿಯ ಜೀವನ ಶೈಲಿ ಇದನ್ನೆಲ್ಲ ಗಮನಿಸ್ಕೊಂಡು ನಾವು ವಾಸ್ತುವನ್ನು ಕೊಡಬೇಕೇ ಹೊರತಾಗಿ ತಲೆಗೆಲ್ಲ ಒಂದೇ ಮಂತ್ರ ಅಂಥೇಳಿ ಎಲ್ಲ ಕಡೆಗೂ ಅಪ್ಲಿಕಬಲ್ ಸೇಮ್ ವಾಸ್ತು ಆಗೋದಿಲ್ಲ. ಪ್ರಾಂತೀಯವಾಗಿ ಅವರವರ ಜೀವನ ಶೈಲಿಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಹಾಗೆ ನಾನು ಯಾರಾದರೂ ವಾಸ್ತು ಕೇಳಿದರೆ ನಾನು ಕೇಳ್ತಕ್ಕಂಥದ್ದು ಯಾವ ಊರಿನವರು, ಎಲ್ಲಿ ಮನೆ, ಈ ನಿವೇಶನ ತಮಗೆ ಎಲ್ಲಿಂದ ಬಂತು, ಪಿತಾರ್ಜಿತವಾದರೆ ಒಂದು ರೀತಿ ವಾಸ್ತು, ಸ್ವಾರ್ಜಿತವಾದರೆ ಒಂದು ರೀತಿ ವಾಸ್ತು, ಹೆಂಡತಿ ಮನೆಯಿಂದಲೋ ಮಾವನ ಮನೆಯಿಂದಲೋ ಗಿಫ್ಟ್ ಬಂದಿದ್ದರೆ ಅದೊಂದು ರೀತಿಯ ವಾಸ್ತು, ನಿಮ್ಮ ನಕ್ಷತ್ರ ಏನು, ಯಾವ ಜಾತಿ ಅಂದರೆ ನಿಮ್ಮ ಜೀವನ ಶೈಲಿ ಏನು. ಜಾತಿ ಕೇಳೋದಿಲ್ಲ, ಯಾಕಪ್ಪ ಅಂದರೆ ಜೀವನ ಶೈಲಿ ಏನು, ನೀವು ಮಿಶ್ರಾಹಾರಿಗಳೇ, ಮಾಂಸಾಹಾರಿಗಳೇ, ಸಸ್ಯಾಹಾರಿಗಳೇ, ವೃತ್ತಿ ಏನು, ಯಾವ ವೃತ್ತಿ ಮಾಡಿರ್ತೀರ, ಇದನ್ನೆಲ್ಲ ಗಮನಿಸ್ಕೊಂಡು ಮುಂದಿನ ಒಂದು 50-60 ವರ್ಷ ಕನಿಷ್ಠ
ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ, ನಿಮ್ಮ ಮುಂದಿನ ತಲೆಮಾರು ಈ ವಾಸ್ತುವಿಗೆ ಹೊಂದಾಣಿಕೆ ಆಗತ್ತೆ, ಇದನ್ನೆಲ್ಲ ಗಮನಿಸ್ಬಿಟ್ಟು ನಾವು ವಾಸ್ತು ಕೊಡಬೇಕೇ ಹೊರತಾಗಿ ಏನೋ ಒಂದು ಡ್ರಾಯಿಂಗ್ ಹಾಕಿ ಬೆಡ್ರೂಮಲ್ಲಿ ಹಾಕ್ಬಿಡು, ಬಾತ್ರೂಮ್ ಇಲ್ಲಿ ಹಾಕ್ಬಿಡು, ಮನೆ 2-3 ಲೆವೆಲಲ್ಲಿ ಇರಬೇಕು. ಲೆವೆಲ್ ಅಂದ್ರೇನು, ಈಶಾನ್ಯ ತಗ್ಗಿರಬೇಕು. ಮನೆ ಒಳಗಡೆ ಅಲ್ಲ ಅದು, ಆ ಭೂಮಿ ಈಶಾನ್ಯಕ್ಕೆ ಸ್ಲೋಪ್ ಇರಬೇಕೆ ಅಂತ ಹೇಳ್ತೀಯ ಹೊರತಾಗಿ ಮನೆ ಒಳಗಡೆ ಉಪ್ಪರಿಗೆ ಇರ್ಬೋದು, ಅಂದರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಇರ್ಬೋದು, ತೊಂದರೆ ಇಲ್ಲ. ಒಂದು ಲೆವೆಲ್ನಲ್ಲಿ ಅಂದರೆ ನೆಲ ಮಹಡಿ ಅಂತಂದಾಗ ಆದಷ್ಟು ಒಂದೇ ಮಟ್ಟದಲ್ಲಿ ಇರಬೇಕೆ ಹೊರತಾಗಿ ಇವರು ನೈಋತ್ಯ ಭಾಗ ಹೈಟ್ ಇರಬೇಕು ಅಂತ ಅದಕ್ಕೊಂದು 2 ಸ್ಟೆಪ್ ಕೊಟ್ಬಿಡೋದು ಬೆಡ್ರೂಮಿಗೆ, ಅಲ್ಲೊಂದು ಬೆಡ್ರೂಮ್ ಕಟ್ಬಿಟ್ಟು. ಈಶಾನ್ಯ ಭಾಗ ಡೌನ್ ಇರಬೇಕು ಅಂತ ಅಲ್ಲೊಂದು 2 ಸ್ಟೆಪ್ ಡೌನ್ ಮಾಡಿಬಿಡೋದು. ಅಶಾಸ್ತ್ರೀಯವಾದಂಥದ್ದು. ಮನೆಯ ಒಳಭಾಗ ಹೆಚ್ಚಿನ ಮೆಟ್ಲುಗಳು ಮೇಲೆ ಅಲ್ಲೆರಡು ಮೆಟ್ಲು ಇಲ್ಲೆರಡು ಮೆಟ್ಲು ಇದ್ದಾಗ ಇವತ್ತೇನೋ ನಿಮಗೆ ಹೊಂದಾಣಿಕೆ ಆಗ್ಬೋದು. ಕೆಲವು ದಿವಸ ಬಂದು ಹೋದವರಿಗೆ ಪ್ರತಿ ಸಾರಿನೂ ನೀವು ಎಚ್ಚರಿಸ್ತಾ ಇರಬೇಕು, ಅಲ್ಲಿ ಡೌನ್ ಇದೆ, ಎಚ್ಚರಿಕೆ, ಇಳಿಯೋದಕ್ಕೆ. ಜೊತೆಗೆ ನಿಮಗೇನೆ 4-10 ವರ್ಷಗಳ ನಂತರ ವಯಸ್ಸಾದಾಗ ಸರಾಗವಾಗಿ ಓಡಾಡಲಿಕ್ಕಾಗೋದಿಲ್ಲ. ವಾಸಕ್ಕೆ ಯೋಗ್ಯವಾದಂಥದ್ದು ವಾಸ್ತುವೇ ಹೊರತಾಗಿ ಯಾವುದೋ ಒಂದು ಇದರಲ್ಲಿ ಹೇಳಿಬಿಟ್ಟಿದ್ದಾರೆ ಈಶಾನ್ಯ ಡೌನ್ ಇರಬೇಕು, ಅಲ್ಲಿ ಸ್ವಲ್ಪ ಡೌನ್ ಮಾಡಿಬಿಡು, ನೈಋತ್ಯ ಹೈಟ್ ಇರಬೇಕು, ಅಲ್ಲೆಲ್ಲ ಒಂದು ಸ್ವಲ್ಪ ಹೈಟ್ ಮಾಡಿಬಿಡು, ಈಶಾನ್ಯಕ್ಕೆ ಭಾರ ಬಿಡಬಾರ್ದು. ಎಲ್ಲಿದೆ ಇದು? ಯಾವ ಗ್ರಂಥದಲ್ಲಿ ಹೇಳಿದೆ? ಯಾವ ಶಾಸ್ತ್ರದಲ್ಲಿ ಹೇಳಿದೆ? ಅವರವರ ಕಪೋಲಕಲ್ಪಿತವಾದಂಥ ಒಂದಷ್ಟು ಮಿಥನ್ನು, ಸುಳ್ಳುಗಳನ್ನು ಅಥವಾ ಅಸಂಬದ್ಧವಾದ್ದನ್ನು ಇತ್ತೀಚಿನ ದಿವಸಗಳಲ್ಲಿ ಬಹಳಷ್ಟು ಜನಗಳ ತಲೆಗೆ ಹೋಗ್ಬಿಟ್ಟಿದೆ. ಇದು ಈ ಶಾಸ್ತ್ರದಲ್ಲಿ ಏನಿದೆ, ಯಾವುದು ಸೂಕ್ತ, ಯಾವುದು ಸರಿ ಅಲ್ಲ ಅಂತಕ್ಕಂಥ ಒಂದು ಸ್ಪಷ್ಟತೆ ಕೊಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಇದರ ಬಗ್ಗೆ ಇನ್ನಷ್ಟು ವಿವರಣೆ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮಾಡೋ ಪ್ರಯತ್ನ ಪಡ್ತೀನಿ. ಸಮಸ್ತ ಸನ್ಮಂಗಳಾನಿ ಭವಂತು.